ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಕಲ್ಲೇಶ್. ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ಅಂತಂದರೆ ಕರ್ನಾಟಕ ಜಿಯೋಗ್ರಫಿ ಕಾವೇರಿ ರಿವರ್ ಪಾರ್ಟ್ 2. ಅಂದರೆ ಕಾವೇರಿ ರಿವರ್ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಇನ್ನೂ ಸ್ವಲ್ಪ ವಿಚಾರಗಳು ಹೇಳೋವಂಥವಿದ್ದು, ಅದ್ರ ಬಗ್ಗೆ ಇಲ್ಲಿ ನಾನು ಹೇಳಲಿಕ್ಕೆ ಬಂದಿದ್ದೇನೆ. ಏನು ಅಂತಂದರೆ ಈಗ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ನ ಒತ್ತಿ. ನಾನು ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಈಗ ನೆಕ್ಸ್ಟ್ ನಾವು ಟಾಪಿಕ್ ಬಗ್ಗೆ ಬರೋದಾದರೆ ಮೇಕೆದಾಟು ಯೋಜನೆ. ಇದು ಕಾವೇರಿ ರಿವರ್ಗೆ ಸಂಬಂಧಪಟ್ಟಂತಹ ಒಂದು ಟಾಪಿಕ್ ಆಗಿದೆ, ಹಾಗಾಗಿ ಇದಕ್ಕೆ ಸೇರಿಸಿದ್ದೀನಿ. ಇತ್ತೀಚಿನ ಕರ್ನಾಟಕ ರಾಜ್ಯ ಸರ್ಕಾರವು ತಮಿಳುನಾಡಿನ ಒಪ್ಪಿಗೆ ಮೇರೆಗೆ ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಮೇಕೆದಾಟು ಎಂಬಲ್ಲಿ ಜಲಾಶಯ ನಿರ್ಮಿಸಲು ಉದ್ದೇಶಿಸಲಾಗಿದೆ. ಈ ಅಣೆಕಟ್ಟು ಮುಖ್ಯ ಉದ್ದೇಶ 66 TMC ನೀರನ್ನು ಸಂಗ್ರಹಿಸಿ ಮಳೆಗಾಲದಲ್ಲಿ ಜಲವಿದ್ಯುತ್ ಉತ್ಪಾದಿಸಿ ಬೆಂಗಳೂರು ನಗರಕ್ಕೆ ಕುಡಿಯುವ ನೀರು ಸೌಲಭ್ಯ ಒದಗಿಸುವುದರ ಜೊತೆಗೆ ಬೇಸಿಗೆಯಲ್ಲಿ ತಮಿಳುನಾಡಿಗೆ ನೀರನ್ನು ಒದಗಿಸುವುದು ಇದರ ಉದ್ದೇಶ. ಅಂದರೆ ಮೇಕೆದಾಟಿನಲ್ಲಿ ಒಂದು ಚಿಕ್ಕದೊಂದು ಒಂದು ಡ್ಯಾಮ್ ಕಟ್ಟಬೇಕು ಅಂತ, ಮೇಕೆದಾಟು ಎಂಬಲ್ಲಿ ಒಂದು ಡ್ಯಾಮ್ ಕಟ್ಟಬೇಕು ಅನ್ನೋದೊಂದು ಪ್ಲ್ಯಾನ್ ಇದೆ, ಆ ಯೋಜನೆ ಇದೆ. ಅದಕ್ಕೆ ಏನು ತಮಿಳುನಾಡಿನ ಒಪ್ಪಿಗೆಯನ್ನು ಪಡೆದು ಏನು ಕಟ್ಟಬೇಕು ಅನ್ನೋದೊಂದು ಪ್ಲ್ಯಾನು. ಅದರ ಉದ್ದೇಶ ಏನು ಅಂತಂದರೆ ಅಲ್ಲಿ ಒಂದು ನೀರನ್ನು ಸಂಗ್ರಹಣೆ ಮಾಡಿ ಮಳೆಗಾಲದಲ್ಲಿ ಜಲವಿದ್ಯುತ್ ಉತ್ಪಾದಿಸೋದು, ಮತ್ತು ಬೆಂಗಳೂರು ನಗರಕ್ಕೆ ಕುಡಿಯೋ ನೀರು ಸೌಲಭ್ಯವನ್ನು ಒದಗಿಸೋದು, ಮತ್ತು ಬೇಸಿಗೆಯಲ್ಲಿ ತಮಿಳುನಾಡಿಗೆ ನೀರನ್ನು ಒದಗಿಸೋದು ಇದರ ಉದ್ದೇಶ ಆಗಿರುತ್ತೆ. ಈ ಎಲ್ಲ ಉದ್ದೇಶಗಳನ್ನು ಇಟ್ಟುಕೊಂಡು 2005ರಿಂದ ಇಲ್ಲಿಯವರೆಗೆ ನೀಲನಕ್ಷೆ ರಚನೆಯಾಗಿದ್ದರೂ ಕೂಡ ತಮಿಳುನಾಡು ಯಾವುದೇ ರೀತಿ ಒಪ್ಪಿಗೆಯನ್ನು ಸೂಚಿಸಿಲ್ಲ. ಇದು ಇನ್ನೂ ಕಾಂಟ್ರವರ್ಸಿಯಾಗಿ ಉಳ್ಕೊಂಡಿರೋದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಕಾವೇರಿ ನದಿ ವಿವಾದದ ಮೂಲಗಳು. ಇವತ್ತು ನಾವೇನು ತಮಿಳುನಾಡು ಕರ್ನಾಟಕ ಏನು ಪ್ರತಿ ವರ್ಷ ಕಾವೇರಿ ಜಲ ವಿವಾದಕ್ಕೆ ಫೈಟ್ ಮಾಡ್ತೀವಲ್ಲ, ಆ ವಿಚಾರದ ಬಗ್ಗೆ ನಾನಿಲ್ಲಿ ಹೇಳ್ತೇನೆ. 1892ರಲ್ಲಿ ಕಾವೇರಿಗೆ ಒಂದು ಸಣ್ಣ ನೀರಾವರಿ ವ್ಯವಸ್ಥೆ ಹೊಂದಲು ಆಗಿನ ಮದ್ರಾಸ್ ಸರ್ಕಾರ ಮತ್ತು ಮೈಸೂರು ಒಡೆಯರ ಮಧ್ಯೆ ಒಂದು ಸಣ್ಣ ಒಪ್ಪಂದ ಜರುಗಿತು. ಅಂದು ಮಳೆಯ ಪ್ರಮಾಣ ಅಧಿಕವಾಗಿತ್ತು, ನೀರಿನ ಅವಶ್ಯಕತೆ ಮತ್ತು ಬರಗಾಲ ಕಂಡುಬರದೇ ಇರುವುದರಿಂದ ಈ ಯೋಜನೆ ಅಷ್ಟೊಂದು ಮಹತ್ವದ್ದಾಗಿರಲಿಲ್ಲ. 1924ರಲ್ಲಿ ಮದ್ರಾಸ್ ಸರ್ಕಾರ ಮತ್ತು ಮೈಸೂರು ಮಧ್ಯೆ ಒಂದು ಒಪ್ಪಂದ ಜರುಗಿತು. ಏನು ಒಪ್ಪಂದ ಅಂತ ಅಂದರೆ, ಕಾವೇರಿಗೆ ಕರ್ನಾಟಕದಲ್ಲಿ KRS ಅನ್ನು, ತಮಿಳುನಾಡಿನಲ್ಲಿ ಮೆಟ್ಟೂರು ಡ್ಯಾಮನ್ನು ನಿರ್ಮಿಸಿಕೊಳ್ಳಲು ಮತ್ತು ಕಾಲಕಾಲಕ್ಕೆ ಅದರ ಮರು ನಿರ್ಮಾಣಕ್ಕೆ ಒಪ್ಪಿಗೆ ಸೂಚಿಸಿತು. ಮೈಸೂರು ಸರ್ಕಾರ, ಎರಡನೇ ಪಾಯಿಂಟ್, ಮೈಸೂರು ಸರ್ಕಾರ, ಇಲ್ಲಿ ನಾವು ಫಸ್ಟ್ನೇ ಪಾಯಿಂಟ್ ನೋಡಿದ್ವಿ, ಏನು ನಮ್ಮ ಕರ್ನಾಟಕದಲ್ಲಿ ಕಾವೇರಿಗೆ KRS ಕಟ್ಕೊಳ್ಳುವಂಥದ್ದು ಮತ್ತು ತಮಿಳುನಾಡಲ್ಲಿ ಮೆಟ್ಟೂರು ಡ್ಯಾಮ್ ಕಟ್ಟುವಂಥದ್ದು, ಅದನ್ನು ಕಾಲಕಾಲಕ್ಕೆ ಇನ್ನು ಪುನರ್ ನಿರ್ಮಾಣಗೊಳಿಸ್ತಾ ಹೋಗೋದು. ಒಂದು ಆ ಕರಾರಿನ ಒಂದು ಅಂಶ ಆದರೆ, ಇನ್ನೊಂದು ಎರಡನೇ ಅಂಶ ಏನು ಅಂತಂದರೆ, ಮೈಸೂರು ಸರ್ಕಾರ ಕಾವೇರಿ ನದಿಗೆ ಯಾವುದೇ ಹೊಸ ಅಣೆಕಟ್ಟನ್ನು ಕಟ್ಟಬೇಕಾದರೆ ಮದ್ರಾಸ್ ಸರ್ಕಾರದ ಅನುಮತಿ ಇಲ್ಲದೆ ನಿರ್ಮಿಸುವಂತಿಲ್ಲ. ಇನ್ನೊಂದು ಪಾಯಿಂಟ್ ಏನು ಅಂತಂದರೆ, ಮೈಸೂರು ಸರ್ಕಾರ ಅಂದರೆ ಕರ್ನಾಟಕ ಸರ್ಕಾರ ಕಾವೇರಿ ನದಿಗೆ ಯಾವುದಾದ್ರು ಹೊಸ ಡ್ಯಾಮ್ ಕಟ್ಟಬೇಕು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಹೊಸ ಡ್ಯಾಮ್ ಅಂದರೆ ಈಗ ಮೇಕೆದಾಟು ಡ್ಯಾಮ್ ಕಟ್ಟಬೇಕಲ್ಲ, ಆ ಥರ ಹೊಸ ಡ್ಯಾಮನ್ನು ಕಟ್ಟಬೇಕು ಅಂತ ಅಂದರೆ ಮದ್ರಾಸ್ ಸರ್ಕಾರದ ಅನುಮತಿ ಇಲ್ಲದೆ, ಅಂದರೆ ತಮಿಳುನಾಡು ಗೌರ್ಮೆಂಟ್ ಅನುಮತಿ ಇಲ್ಲದೆ ಯಾವುದೇ ಅಣೆಕಟ್ಟನ್ನು ನಿರ್ಮಿಸುವಂತಿಲ್ಲ. ಇದು ಎರಡನೇ ಕರಾರು. ನೆಕ್ಸ್ಟ್ ಮೂರನೇ ಕರಾರು ಏನು ಅಂತಂದರೆ, ಈ ಒಪ್ಪಂದ 50 ವರ್ಷಗಳ ಕಾಲ ಜಾರಿಯಲ್ಲಿತ್ತು. ಇದು ಆಗಿದ್ದು ಯಾವಾಗ? 1924ರಲ್ಲಿ. ಅಲ್ಲಿಂದ 50 ವರ್ಷಗಳ ಕಾಲ ಇದು ಜಾರಿಯಲ್ಲಿತ್ತು. ಅದಾದಮೇಲೆ 1990ರಲ್ಲಿ ಸಂವಿಧಾನದ 262ನೇ ವಿಧಿಯಂತೆ 1956 ಅಂತರ್ಜಲ ವಿವಾದ ಕಾಯ್ದೆಯ ಪ್ರಕಾರ ಒಂದು ಕಾವೇರಿ ವಿವಾದ ಮಂಡಳಿಯನ್ನು ನೇಮಿಸಲಾಯಿತು. ಅದರಲ್ಲಿ 4 ರಾಜ್ಯಗಳು ಸೇರ್ಪಡೆಯಾದವು. 1 ತಮಿಳುನಾಡು, 2 ಕರ್ನಾಟಕ, 3 ಕೇರಳ ಮತ್ತು ಪಾಂಡಿಚೇರಿ. ಈ 4 ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ನೀರನ್ನು ಹಂಚಿಕೆ ಮಾಡಬೇಕಾಗುತ್ತೆ.
ಸೊ ಇಲ್ಲಿ 2007 ಫೆಬ್ರವರಿ 5ರಂದು NP ಸಿಂಗ್ ನೇತೃತ್ವದಲ್ಲಿ ಕಾವೇರಿ ತೀರ್ಪು ನೀಡಲಾಯಿತು. ಏನು ತೀರ್ಪು ನೀಡಿದ್ರು? NP ಸಿಂಗ್ ನೇತೃತ್ವದಲ್ಲಿ ಬಂದಂಥ ಒಂದು ಸಮಿತಿ ಅಥವಾ ಕಮಿಟಿ ಏನು ವರದಿಯನ್ನು ಕೊಡ್ತು, ಅದು ಯಾವ ರೀತಿ ತೀರ್ಪನ್ನು ಕೊಡ್ತು ಅಂತಂದರೆ, ತೀರ್ಪಿನ ಮುಖ್ಯ ಅಂಶಗಳೇನು ಅಂತಂದರೆ, ಇಲ್ಲಿ 419 TMC ನೀರನ್ನು ತಮಿಳುನಾಡಿಗೆ, 270 TMC ನೀರನ್ನು ಕರ್ನಾಟಕಕ್ಕೆ, 30 TMC ನೀರನ್ನು ಕೇರಳಕ್ಕೆ, 7 TMC ನೀರನ್ನು ಪಾಂಡಿಚೇರಿಗೆ ಮತ್ತು 10 TMC ನೀರನ್ನು ಪರಿಸರ ಸಂರಕ್ಷಣೆಗಾಗಿ ಇಡಬೇಕು ಅಂತ. ಇಲ್ಲಿ ಕಾವೇರಿ ನದಿಯಿಂದ ಬರ್ತಕ್ಕಂಥ ನೀರನ್ನು ಹಂಚಿಕೆ ಮಾಡಿಬಿಟ್ರು. 419 TMC ನೀರನ್ನು ತಮಿಳುನಾಡಿಗೆ, 270 TMC ಕರ್ನಾಟಕಕ್ಕೆ, 30 TMC ಕೇರಳಕ್ಕೆ, 7 TMC ಪಾಂಡಿಚೇರಿಗೆ, 10 TMC ಪರಿಸರ ಸಂರಕ್ಷಣೆಗಾಗಿ ಇಡಬೇಕು ಅಂತ. ಆಗ ಕರ್ನಾಟಕ ಸರ್ಕಾರ ಇದನ್ನು ತೀವ್ರವಾಗಿ ಖಂಡಿಸಿತು. ಕರ್ನಾಟಕ ಸರ್ಕಾರ ಇದನ್ನು ಭಾಳ ವಿರೋಧ ಮಾಡಿತು. ಆ ವಿರೋಧದ ನಡುವೆಯೂ ಕೂಡ ಇದು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿತು. ಇತ್ತೀಚೆಗೆ 2018ರಲ್ಲಿ ಫೆಬ್ರವರಿಯಲ್ಲಿ ದೀಪಕ್ ಮಿಶ್ರಾರವರ ನೇತೃತ್ವದಲ್ಲಿ ಮತ್ತೊಂದು ತೀರ್ಪು ನೀಡಲಾಯಿತು. ಈ ದೀಪಕ್ ಮಿಶ್ರಾ ಅವರ ಕಮಿಟಿ ಏನು ತೀರ್ಪು ನೀಡುತ್ತೆ ಅಂತ ನೋಡೋದಾದರೆ, ಏನು ನೀಡಿತ್ತು ಅಂತ ನೋಡೋದಾದರೆ, ತಮಿಳುನಾಡಿಗೆ 404.25 TMC ಮತ್ತು ಕರ್ನಾಟಕಕ್ಕೆ 284.75 TMC, ಕೇರಳಕ್ಕೆ 30 TMC ಮತ್ತು ಪಾಂಡಿಚೇರಿಗೆ 7 TMC ಮತ್ತು 10 TMC ನೀರನ್ನು ಪರಿಸರ ಸಂರಕ್ಷಣೆಗೆ ಇಡಬೇಕು ಅಂತ ಏನು ಮಾಡ್ತು? ತೀರ್ಪನ್ನು ನೀಡ್ತು. ಸೊ ಅಂದರೆ ಈ ವರದಿ ಪ್ರಕಾರ ಕರ್ನಾಟಕ ರಾಜ್ಯಕ್ಕೆ ಹೆಚ್ಚುವರಿಯಾಗಿ 14.75 TMC ನೀರನ್ನು ಬಿಡುಗಡೆ ಮಾಡಿತು ಮತ್ತು 4.75 TMC ನೀರನ್ನು, ಇದರಲ್ಲಿ 4.75 TMCಯನ್ನು ಸೊ ಬೆಂಗಳೂರು ನಗರಕ್ಕೆ ಕುಡಿಯುವ ನೀರಿನ ಸೌಲಭ್ಯಕ್ಕೆ ಒದಗಿಸಬೇಕು ಎಂದು ಈ ವರದಿಯನ್ನು ನೀಡಿತು. ಸೊ ಈ ವರದಿ ತೀರ್ಪು ನೀಡ್ತಲ್ಲ, ಇದು ತಮಿಳುನಾಡಿಗೆ ಇಷ್ಟ ಆಗಲಿಲ್ಲ. ಸೊ ಅವರಿಗೆ ಮುನಿಸನ್ನು ತಂದಿತು. ಆಯಿತಾ? ಇನ್ನು ನೆಕ್ಸ್ಟ್ ನೋಡೋದಾದರೆ ಇಷ್ಟೇ. ಇದು ಈಗ 2018ರಲ್ಲಿ ಕೊಟ್ಟಂಥ ತೀರ್ಪು ಈಗ ಈ 2018ರಿಂದ ಸೊ ಆ್ಯಸ್ ಇಟ್ ಈಸ್ ಇದೇ ಥರ ಹಂಚಿಕೆ ಆಗ್ತಾ ಇದೆ. ಹೀಗಾಗಿ ಈ ಒಂದು ತೀರ್ಪಿನ ಬಗ್ಗೆ ತಮಿಳುನಾಡಿಗೆ ಇನ್ನೂ ಏನು ಕೋಪ ಇದೆ, ಅಂದರೆ ಮುನಿಸಿದೆ. ಅವ್ರಿಗೆ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಏನಂತ, ನಮ್ಗೆ ಇನ್ನೂ ಸಿಗಬೇಕಿತ್ತು ಅಂತ. ನೋಡಿರಿ, ಅವ್ರಿಗೆ ಎಷ್ಟು ಕೊಟ್ಟಿದ್ದಾರೆ? 404.25 TMC ನೀರನ್ನು ಕೊಟ್ಟಿರೋದು. ನಮಗೆ ಕೊಟ್ಟಿರೋದು ಎಷ್ಟು? 284 ಅಷ್ಟೇ. ಅಷ್ಟು ನೀರು ಕೊಟ್ಟರು ಅವ್ರಿಗೆ ಸಾಕಾಗ್ತಿಲ್ಲ ಅಂದರೆ, ಸೊ ಆ್ಯಕ್ಚುಲಿ ಏನು ಅಂತ ಅಂದರೆ, ಕಾವೇರಿ ನದಿ ಹುಟ್ಟೋದು ನಮ್ಮ ಕರ್ನಾಟಕದಲ್ಲಿ. ಅಂದರೆ ಕೆಲವು ಕಾನೂನುಗಳು ಹೇಳ್ತವೆ ಏನಂತ ಅಂದರೆ, ಯಾವ ಪ್ರದೇಶದಲ್ಲಿ ನದಿ ಹುಟ್ಟುತ್ತೋ ಆ ಪ್ರದೇಶದ ಜನರಿಗೆ ಆ ನದಿ ಮೇಲೆ ಹೆಚ್ಚು ಅಧಿಕಾರ ಇರುತ್ತೆ ಅಂತ. ಯಾವ ಪ್ರದೇಶದಲ್ಲಿ ಆ ನದಿ ಹುಟ್ಟುತ್ತೋ ಆ ನದಿಯ ಅಥವಾ ಆ ಪ್ರದೇಶದ ಜನರಿಗೆ ಆ ನದಿ ಮೇಲೆ ಹೆಚ್ಚು ಅಧಿಕಾರ ಇರುತ್ತೆ. ಸೊ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥ ನದಿಯನ್ನು ನಾವು ಹೆಚ್ಚು ಪ್ರಮಾಣದಲ್ಲಿ ಅವರು ತಮಿಳುನಾಡವರಿಗೆ ಕೊಡ್ತಿರೋದು. ಆದರೂ ಕೂಡ ಅವರಿಗೆ ಏನು ಸಮಾಧಾನ ಇಲ್ಲ. ಸೊ ಇದಿಷ್ಟು ಏನು ಈ ಒಂದು ಕಾವೇರಿ ನದಿ ಬಗ್ಗೆ ಇರತಕ್ಕಂತಹ ಜಲ ವಿವಾದಗಳು. ಮತ್ತು ಯಾರ್ಯಾರು ನಾನು ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಫ್ರೆಂಡ್ಸು, ಸಿಸ್ಟರ್ಸು, ಬ್ರದರ್ಸು ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ರೆಡಿ ಆಗ್ತಿದ್ರೆ ಅವರಿಗೆ ವಿಡಿಯೋ ಶೇರ್ ಮಾಡಿ, ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಮತ್ತು ಅದೇ ರೀತಿ ನಾನು ಬೇರೆ ಸೆಕೆಂಡ್ PUC ಕ್ಲಾಸಸ್ ಎಲ್ಲ ಮಾಡ್ತಾಯಿದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನನ್ನ ಚಾನಲ್ದು ಏನು ನಾನು ವಿಡಿಯೋ ಹಾಕಿದಾಗ ನೋಟಿಫಿಕೇಷನ್ ಬರ್ತದೆ. ಸೊ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಈ ವಿಡಿಯೋವನ್ನು ನಾನು ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.